ನಮಸ್ಕಾರ. ಈಗಾಗಲೇ 19ನೇ ಸೆಷನ್ನಲ್ಲಿ ನಾವು ಮಳೆಹಕ್ಕಿ ಕವನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಹಿನ್ನೆಲೆಗಳನ್ನು ನಾನು ಮಾತಾಡಿದ್ದೆ. ಜಾನಪದ ಸಂವೇದನೆ ಹೇಗೆ ಹಕ್ಕಿಗಳನ್ನು, ದುಂಬಿಗಳನ್ನು, ನಿಸರ್ಗದ ಚಲನವಲನವನ್ನು ಅರ್ಥ ಮಾಡಿಕೊಳ್ಳುವ ಸಾಧನವಾಗಿ ಅದು ಬಳಸ್ಕೊಳ್ಳುತ್ತೆ ಎನ್ನುವ ಮಾಹಿತಿಯನ್ನು ನಾನು ಚರ್ಚೆ ಮಾಡಿದೆ. ಪ್ರಸ್ತುತ ನಾನು ಈ 20ನೇ ಸೆಷನ್ನಲ್ಲಿ ಆ ಕವಿತೆಯ ಕುರಿತಂತೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋತೇನೆ. ಈಗಾಗಲೇ ನಾವು ಕವಿಕಾವ್ಯದ ಪರಿಚಯದ ಹಿನ್ನೆಲೆಯಲ್ಲಿ ಈ ಪಠ್ಯಪುಸ್ತಕದಲ್ಲಿ ಒಂದು ಉಪಭಾಷಾ ಕವಿತೆಯ ಔಚಿತ್ಯದ ಬಗ್ಗೆ ಮಾತಾಡಿದ್ದೇವೆ. ಪಠ್ಯ ಮತ್ತು ಪ್ರಜಾಸತ್ತೆಯ ವಿಚಾರಗಳನ್ನು ಮೆಲುಕು ಮಾಡಿದ್ದೇವೆ. ಕಾವ್ಯದಲ್ಲಿನ ಜನಪದ ಕಲ್ಪನೆಯ ವಿಶೇಷತೆಗಳನ್ನು ಚರ್ಚೆ ಮಾಡಿದ್ದೇನೆ. ಮನುಷ್ಯರು ಹಕ್ಕಿಗಳ ನಡುವಿನ ಸಮಾನ ದುಃಖದ ಕಲ್ಪನೆಯನ್ನು ಇಟ್ಟುಕೊಂಡು ಕಾವ್ಯ ವಸ್ತುವಿನ ಪರಿಚಯವನ್ನು ಭಾಳ ಸಂಕ್ಷಿಪ್ತವಾಗಿ ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಮಳೆಹಕ್ಕಿ ಕಾವ್ಯ ಭಾಗಕ್ಕೆ ನಾನೀಗ ನೇರವಾಗಿ ಎಂಟ್ರಾಗ್ತೇನೆ. ಬಾತಿಲ್ಲೆ ಇನ್ನು ಕಡಲಾಚೆ ಹಾರಿ ಮಳೆತಾಕೆ ಹೋದ ಹಕ್ಕಿ. ಬಾತಿಲ್ಲೆ ಇನ್ನು ಕಡಲಾಚೆ ಹಾರಿ ಮಳೆತಾಚೆ ಹೋದ ಹಕ್ಕಿ. ಬರದೂರಿಲ್ಲವನ ದಿನಕಾದ ಕರೆದವೆ ಎಳೆಮರಿಗ ಬಿಕ್ಕಿ ಬಿಕ್ಕಿ. ನಾನು ಉದ್ದೇಶಿತವಾಗಿ ಆ ಅನುವಾದವನ್ನು ಓದಿದೆ, ಆ ಮೂಲವನ್ನು ಓದ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ನಮಗೆ ಇನ್ನೊಂದು ಭಾಷೆಯ ಧ್ವನಿ ಕೇಳಿಸ್ಕೊಳ್ಬೇಕು. ನಾವು ಬೇರೆಯವರನ್ನು ಆಲಿಸಬೇಕು. ನಮ್ಮ ಮಾತುಗಳನ್ನು ಮಾತ್ರ ಕೇಳಿಸುವುದಲ್ಲ, ಬೇರೆಯವರ ಮಾತುಗಳನ್ನು ನಾವು ಆಲಿಸಬೇಕು. ಆ ಮೂಲಕವಾಗಿ ನಮ್ಮೊಳಗಡೆ ಒಂದು ಸಹನೆಯ ಬೀಜವನ್ನು ಮೊಳಕೆ ಒಡೆಯುವ ಹಾಗೆ ಮಾಡ್ಕೋಬೇಕು. ನೋಡಿ, ಬಾತಿಲ್ಲೆ ಇನ್ನು ಕಡಲಾಚೆ ಹಾರಿ ಮಳೆತಾಕೆ ಹೋದ ಹಕ್ಕಿ. ಬರದೂರಿಲ್ಲವನ ದಿನಕಾದು ಕರೆದವೆ ಎಳೆಮರಿಗ ಬಿಕ್ಕಿ ಬಿಕ್ಕಿ. ಮಳೆ ತರಲು ಹೋದ ಹಕ್ಕಿಯ ಪ್ರಸ್ತಾಪ ಈ ಕವಿತೆಯ ಆರಂಭದಲ್ಲಿ ಬರ್ತಾರೆ. ಈ ಪ್ರಸ್ತಾಪದ ಮೇರೆಗೆ ಒಂದು ಹಕ್ಕಿ ಮಳೆ ತರೋದಕ್ಕೆ ಕಡಲಾಚೆ ಹಾರಿ ಹೋಗಿದೆ. ನೀರು ತರಲು ಹೋದ ಆ ಹಕ್ಕಿ ಇನ್ನೂ ಕೂಡ ಬಂದಿಲ್ಲ. ನಾನು ಹೇಳಿದ ಹಾಗೆ ಹೋರಸತ್ತೋತು ಅನ್ನೋ ಹಕ್ಕಿ ಬಾರದೇ ಇದ್ದರೆ, ಆ ಟೈಮಿಗೆ ಬಂದು ಕೂಗದೇ ಇದ್ದರೆ ಹಕ್ಕಿ ಬರಲಿಲ್ಲ ಅಂತ ಯೋಚನೆ ಆಗುತ್ತೆ. ಹಕ್ಕಿ ಬರಲಿಲ್ಲ ಅಂತ ಯೋಚನೆ ಆಗುತ್ತೆ. ಹಾಗೆ ಮಳೆ ತರಲಂದು ಹೋದ ಹಕ್ಕಿ ಕಡಲಾಚೆಗೆ ಹಾರಿ ಹೋಗಿದೆ, ಅದು ಇನ್ನೂ ಕೂಡ ಬಂದಿಲ್ಲ. ಅದರ ಗೂಡಿನಲ್ಲಿ ಮರಿ ಹಕ್ಕಿಗಳು ಚಿವ್ ಚಿವ್ ಗುಡ್ತಾ ಇದ್ದಾವೆ. ತಾಯಿ ಬರಲಿಲ್ಲ, ಅವ್ವ ಬರಲಿಲ್ಲ ಅಂತ ಅವು ಕೂಗಿದ ಹಾಗೆ ಕವಿತೆ ಇಲ್ಲಿ ಒಂದು ಅನುಭವವನ್ನು ವ್ಯಕ್ತಪಡಿಸ್ತಾರೆ. ಬಾತಿಲ್ಲೆ ಇನ್ನು ಕಡಲಾಚೆ ಹಾರಿ ಮಳೆತಾಕೆ ಹೋದ ಹಕ್ಕಿ. ಬರದೂರಿಲ್ಲವನ ದಿನಕಾದ ಕರೆದವೆ ಎಳೆಮರಿಗ ಬಿಕ್ಕಿ ಬಿಕ್ಕಿ. ಹೋಗುಟ್ಟು ಅಪ್ಪ ಮೂಡಗಟ್ಟನ ಹತ್ತಿ ತಾಕೆ ಜತೆ ಊಟದೆತ್ತ. ಹೋಗುಟ್ಟು ಅಪ್ಪ ಮೂಡಗಟ್ಟನ ಹತ್ತಿ ತಾಕೆ ಜತೆ ಊಟದೆತ್ತ. ಅವ್ವ ಮಳೆ ತರಲಿಕ್ಕೆ ಹೋದರೆ ಅಪ್ಪ ಎತ್ತು ತರಲಿಕ್ಕೆ ಹೋಗಿದ್ದಾನೆ. ಗಮನಿಸಿಕೊ. ನಾವೆಲ್ಲ ಚಿಕ್ಕ ಮಕ್ಕಳಿರಬೇಕಾದ್ರೆ ಈಗಿನ ಮಕ್ಕಳು ಏನು ಆಟ ಆಡ್ತಾರೋ ಗೊತ್ತಿಲ್ಲ. ನಾವು ಆಡ್ತಾ ಇದ್ದ ಆಟ ಯಾವುದು ಕೇಳಿದರೆ ಅದು ಬೇಸಾಯದ ಆಟ ಆಡ್ತಾಯಿದ್ವಿ. ನಾವು ಆಡ್ತಾ ಇದ್ದ ಆಟ ಯಾವುದು ಕೇಳಿದರೆ ಅದು ಬೇಸಾಯದ ಆಟ ಆಡ್ತಾಯಿದ್ವಿ. ಯಾಕೆ ಅಂದರೆ ನಮಗೆ ಬೇಸಾಯ ಬಿಟ್ಟು ಬೇರೆ ಗೊತ್ತಿರಲಿಲ್ಲ. ನಮ್ಮ ಕಷ್ಟವೂ ಅದೇ ಆಗಿತ್ತು, ಸುಖವೂ ಕೂಡ ಅದೇ ಆಗಿತ್ತು. ನಮ್ಮ ಕಷ್ಟವೂ ಅದೇ ಆಗಿತ್ತು, ಸುಖವೂ ಕೂಡ ಅದೇ ಆಗಿತ್ತು. ನೋಡಿ, ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಬೇಸಾಯದ ಸುತ್ತವೇ ಕಲ್ಪನೆ. ಜಾನಪದರ ಕಲ್ಪನೆ ಎಲ್ಲವೂ ಕೂಡ ಆ ಕೃಷಿ, ಬೆಳೆ, ಬಿತ್ತು, ಭತ್ತ ಬೆಳೆಯುವ ಗದ್ದೆಯ ಪಕ್ಕ ಮುತ್ತು ಬೆಳೆಯುವ ಮರವೂ ಕೂಡ ಸಲ್ಲದು, ಅದು ಶ್ರೇಷ್ಠ ಅಲ್ಲ ಅಂತ ಹೇಳಿದ ಜನ ನಮ್ಮವರು. ಭತ್ತ ಅಂದರೆ ಯಾಕೆ ಅನ್ನ ಅಷ್ಟು ದೊಡ್ಡದು ಅಂತ. ಅನ್ನ ದೇವರಿಗಿಂತ ಇನ್ನೂ ದೇವರು ಇಲ್ಲ. ಅನ್ನ ಒಂದಿದ್ದರೆ ಪ್ರಾಣವು ಜಗಕ್ಕೆಲ್ಲ, ಅನ್ನವೇ ದೈವ ಸರ್ವಜ್ಞ. ಆ ದೈವವನ್ನು ಬೆಳೆಯುವ ಕಾಯಕ ಇದೆಯಲ್ಲ, ಆ ದೈವವನ್ನು ಬೆಳೆಯುವ ಕಾಯಕ ಇದೆಯಲ್ಲ, ಅದು ಅತ್ಯಂತ ಪವಿತ್ರವಾದದ್ದು, ನಿರ್ಲಕ್ಷಿತವಾದದ್ದು ಅಲ್ಲ. ಜೊತೆಗೆ ಅತ್ಯಂತ ಕಷ್ಟದ್ದು ಕೂಡ ಹೌದು, ಭಂಗದ್ದು ಕೂಡ ಹೌದು. ಬೇಸಾಯ ಅಂದರೆ ನಾಸಾಯ, ನೀಸಾಯ, ಅವಸಾಯ, ಇವಸಾಯ, ಮನೆ ಮಂದಿ ಪೂರ ಸಾಯ ಅಂತ. ನೋಡಿ, ಹೋಗುಟ್ಟು ಅಪ್ಪ ಮೂಡಗಟ್ಟನ ಹತ್ತಿ ತಾಕೆ ಜತೆ ಊಟದೆತ್ತು. ಬಾತಿಲ್ಲೇ ಅವ್ವ ತಾತಿಲ್ಲೇ ಅಪ್ಪ. ಅವನೂ ಬರಲಿಲ್ಲ, ಅಪ್ಪನೂ ಕೂಡ ಎತ್ತನ್ನು ತರಲಿಲ್ಲ. ಹನಿಮಳೆಯ ಜತೆ ಊಟ ಎತ್ತು. ಅಪ್ಪನೂ ಬರಲಿಲ್ಲ, ಎತ್ತು ಕೂಡ ಬರಲಿಲ್ಲ. ಹಾಗಾಗಿ ಹನಿಮಳೆಯೂ ಇಲ್ಲ, ಊಟ ಎತ್ತು ಕೂಡ ಇಲ್ಲ. ಉಳುಮೆ ಮಾಡುವ ಎತ್ತು ಇಲ್ಲದೆ, ಉಳುಮೆ ಮಾಡಿದರೆ ನೆಲಕ್ಕೆ ಬೀಳುವ ಮಳೆಯೂ ಕೂಡ ಇಲ್ಲದೆ, ಮಳೆ ಇಲ್ಲದೆ ಉಳುಮೆ ಇಲ್ಲ, ಉಳುಮೆ ಮಾಡೋಕ್ಕೆ ಎತ್ತಿಲ್ಲದೆಯೂ ಕೂಡ ಉಳುಮೆ ಇಲ್ಲ. ಅಂದರೆ ಉಳುಮೆ ಮಾಡಲಾರದ ಒಂದು ಕಷ್ಟದ ಪರಿಸ್ಥಿತಿಯನ್ನು ಕೃಷಿಕರು ಅನುಭವಿಸಿದ ರೀತಿ ಕಾಣಿಸ್ತಾ ಇದೆ. ಜೊತೆಗೆ ಆ ಗೂಡಲ್ಲಿರುವ ಮರಿಗಳಿಗೆ ಅವುಗಳು ಕೂಡ ಕೃಷಿ ಕುಟುಂಬದ ಒಳಗಡೆ ಸೇರಿದ ಹಾಗೆ ಈ ಕವಿತೆ ಮಾತಾಡ್ತಾ ಇದೆ. ಗಮನಿಸಿ,
ಹೋಗುಟ್ಟು ಅಪ್ಪ ಮೂಡಗಟ್ಟನ ಹತ್ತಿ, ಮೂಡುಗಟ್ಟ ಹತ್ತಿ ತಾಕೆ ಜತೆ ಊಟದೆತ್ತು. ಹಿಂದೆ ಈಗಲೂ ಕೂಡ ಇತ್ತೀಚಿನವರೆಗೆ ಸುಬ್ರಹ್ಮಣ್ಯದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇತ್ತು, ಜಾನುವಾರು ಜಾತ್ರೆ. ಅಲ್ಲಿ ಹೋಗಿ ಜಾನುವಾರುಗಳನ್ನು ತರ್ತಾಯಿದ್ರು. ನಮ್ಮೂರ ಕಡೆ ಒಂದು ಒಳ್ಳೆಯ ಮಾತಿದೆ, ಒಳ್ಳೆಯ ಗಂಡು ಹೆಣ್ಣಿನ ಜೋಡಿಯೋ ಒಳ್ಳೆಯ ಅಣ್ಣ ತಮ್ಮನ ಜೋಡಿ ಚೆನ್ನಾಗಿದ್ದರೆ ಅದನ್ನು ಸುಬ್ರಹ್ಮಣ್ಯ ಜೋಡಿ ಅಂತ ಕರೀತಾರೆ. ಸುಬ್ರಹ್ಮಣ್ಯ ಜೋಡಿ ಯಾಕೆ ಕೇಳಿದರೆ ಸುಬ್ರಹ್ಮಣ್ಯದಲ್ಲಿ ಜಾನುವಾರು ಜಾತ್ರೆ ಆಗ್ತಾಯಿತ್ತು. ಅಲ್ಲಿಂದ ಒಳ್ಳೆಯ ಪೇರನ್ನು ತರ್ತಾಯಿದ್ರು, ಒಳ್ಳೆಯ ಜೋಡಿಯನ್ನು ತರ್ತಾಯಿದ್ರು. ನೋಡಿ, ಹೋಗುಟ್ಟುವಪ್ಪ ಮೂಡಗಟ್ಟನ ಹತ್ತಿ ತಾಕೆ ಜತೆ ಊಟದೆತ್ತು, ಬಾತಿಲ್ಲೇ ಅವ್ವ ತಾತಿಲ್ಲೇ ಅಪ್ಪ ಹನಿಮಳೆಯ ಜೊತೆ ಊಟ ಎತ್ತು. ಬರದ ಮುಂದಿನ ಶಿಫ್ಟ್ ಗಮನಿಸಿ. ಮಳೆ ಇಲ್ಲ, ಉಳುಮೆಗೆ ಜಾನುವಾರಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅಲ್ಲಿ ಬರ ಬೀಳ್ತಾ ಇದೆ ಅಂತ ಅರ್ಥ. ಗೂಡಿನಲ್ಲಿ ಅವ್ವನಿಲ್ಲದೆ ಮರಿಗಳು ಕಾದು ಕಂಗಲಾಗಿವೆ, ಅವು ಬಿಕ್ಕುತ್ತಾ ಇದ್ದಾವೆ. ನೋಡಿ, ಅವು ಎಳೆಮರಿಗ ಬಿಕ್ಕಿ ಅವು ಬಿಕ್ತಾ ಇದ್ದಾವೆ. ಅಪ್ಪನೂ ಬರಲಿಲ್ಲ, ಅವುಗಳ ಜೊತೆಗೆ ಅವ್ವನೂ ಕೂಡ ಇಲ್ಲ. ಈ ಕಡೆ ಹನಿ ಮಳೆಯೂ ಕೂಡ ಇಲ್ಲ, ಮತ್ತು ಉಳುಮೆ ಎತ್ತೂ ಬಂದಿಲ್ಲ. ಹಾಗಾಗಿ ಸಂಸಾರ ದಿಕ್ಕೆಟ್ಟು ಹೋಗಿ. ಕಾವ್ಯದ ಮುಂದಿನ ಭಾಗಕ್ಕೆ ಬಂದರೆ, ಸಂಸಾರ ದಿಕ್ಕಟ್ಟಿದೆ ಅಂದರೆ ಊರು ದಿಕ್ಕೆಟ್ಟಿದೆ ಅಂತ. ಊರ ಮಂದಿಯ ಪಾಡು ದಿಕ್ಕೆಟ್ಟು ಹೋಗಿದೆ. ಯಾವುದೋ ಒಂದು ಊರಿನಲ್ಲಿ ಮಳೆ ಬೆಳೆ ಇಲ್ಲದೆ ಒಂದು ಸಂಸಾರ ಪಾಡುಪಟ್ಟರೆ ಅದು ಒಂದು ಸಂಸಾರ ಪಾಡುಪಡ್ತಾ ಇರೋದಲ್ಲ, ಇಡೀ ಊರಿಗೆ ಬರ್ತದೆ. ಗಮನಿಸಿ. ಹಾಗೆ ಇತ್ತ ಊರ ಮಂದಿಯ ಪಾಡು ಕೂಡ ಕೆಟ್ಟೋಗಿದೆ. ಊರಿಗೆ ಮಳೆ ಇಲ್ಲದೆ ಬರ ಬಿದ್ದಿದೆ. ಜನ ಗುಳೆ ಹೊರಟು ನಿಂತಿದ್ದಾರೆ. ಅವರ ಜನರೊಂದಿಗೆ ದನ ಪ್ರಾಣಿ ಪಕ್ಷಿ ಎಲ್ಲದರ ಜಾತ್ರೆ ನೆರೆದಿದೆ. ಅವರು ಜನ ಒಬ್ಬರು ಮಾತ್ರ ಹೋಗ್ಲಿಕ್ಕಾಗಲ್ಲ. ಅವರು ಸರಂಜಾಮುಗಳಂದ್ರೆ ಅವರು ಪ್ರಾಣಿ ಪಕ್ಷಿ ಎಲ್ಲ ಕೋಳಿ ಪಾಳಿ ಎಲ್ಲ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಎಲ್ಲಿ ಒಳನೋ ಅವ್ವ. ನೋಡಿ, ಬರದ ಊರಿಡಿ ಗುಳೆ ಎದ್ದು ಹೊರಟಿವೆ ಜನಯಾತ್ರೆ ಪ್ರಾಣಿ ಪಕ್ಷಿ. ಆದರೆ ಉಂಡವರ ಮನೆ ಹಿಂದೆ ಬಿಸುಟೆಂಜಲಲೆಗಳ ಕಣ್ಣಲ್ಲಿ ನೆಕ್ಕಿ. ಆದರೆ ಉಣಲಿಲ್ಲದೆ ಊರು ನಲಗಿದರು ಉಳ್ಳವರು ಉಂಡೆಸೆಯುವುದು ನಿಲ್ಲೋದಿಲ್ಲ. ಉಣೋದಕ್ಕೆ ಇಲ್ಲದೆ ಊರು ನಲಗಿದರೂ ಕೂಡ ಉಂಡವರು ಉಂಡೆಸೆಯುವುದನ್ನು ನಿಲ್ಲಿಸೋದಿಲ್ಲ. ಬಹುಶಃ ಈ ಕೊರೋನಾ ಕಾಲದಲ್ಲಿ ಜಗತ್ತಿಗೆ ಇಂಥ ಬೇರೆ ದೃಶ್ಯಗಳು ನೋಡೋಕ್ಕೆ ಸಿಕ್ಕಿವೆ. ಜನ ನಿತ್ಯದ ಊಟಕ್ಕೆ ಪಾಡುಪಡುವ ಹೊತ್ತು ಇನ್ನು ಕೆಲವರು ಅವರ ಬದುಕಿನ ಐಷಾರಾಮಿ ಬದುಕನ್ನು ಹೇಗೆ ಬದುಕಿದ್ರು ಎನ್ನುವ ಉದಾಹರಣೆಗಳು ಕೆಲವು ಕಡೆ ಬಂದವು. ಬೇರೆ ಸಂದರ್ಭ, ಬರೀ ಕೊರೋನಾ ಮಾತ್ರ ಅಲ್ಲ, ಬೇರೆ ಸಂದರ್ಭವನ್ನು ನೀವು ಗಮನಿಸ್ಕೋಬೋದು. 10 ರೂಪಾಯಿ ಇಲ್ಲದೆ ಪರದಾಡ್ತಾ ಇರುವ ಹೊತ್ತು 100 ಕೋಟಿ ಖರ್ಚು ಮಾಡಿದ ಮದುವೆಗಳು ನಡೆದು ಇದೇ ನೆಲದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಡೆದು. ಜನ ಕಷ್ಟದಲ್ಲಿರಬೇಕಾದ್ರೆ ಸುಖದಲ್ಲಿದ್ದವರು ಕಷ್ಟದಲ್ಲಿದ್ದವರನ್ನು ಅಣಗಿಸುವ ಹಾಗೆ ಅವರು ಉಂಡು ಬಿಸುಟ ಎಂಜಲೆಲೆಗಳು ಈ ಜನರ ಕಣ್ಣು ಅದನ್ನು ನೆಕ್ಕೊಂಡು ಹೋಗ್ತಾ ಇದೆ. ನೋಡಿ, ಬರದ ಊರಿಡಿ ಗುಳೆ ಎದ್ದು ಹೊರಟವೆ ಜನಯಾತ್ರೆ ಪ್ರಾಣಿ ಪಕ್ಷಿ, ಉಂಡವರ ಮನೆ ಹಿಂದೆ ಬಿಸುಟೆಂಜಲೆಲೆಗಳ ಕಣ್ಣಲ್ಲಿ ನೆಕ್ಕಿ. ಮತ್ತೆ ಶಿಫ್ಟ್ ಆಗ್ತಾ ಇದೆ. ಆ ಮರಿಗಳು ಅತ್ತ ಹಾಗೆ. ಎಲ್ಲಿ ಒಳನೋ ಅವ್ವ, ಹೆಂಗೆ ಒಳನೋ ಅಪ್ಪ, ಎಲ್ಲಿದ್ದಾಳೋ ಅವ್ವ, ಹೇಗಿದ್ದಾನೋ ಎಲ್ಲಿದ್ದಾನೋ ಅಪ್ಪ, ಯಾಗ ತಂದೆವೆಯೋ ಮಳೆ ಎತ್ತ, ಯಾಗ ಬಂದವೆಯೋ ಮಳೆ ಯಾವಾಗ ಬರ್ತದೋ ಎತ್ತಿ ಯಾವಾಗ ಬರ್ತದೋ ಈ ನೆಲದ ಜನ ಬರದೂರ ನೆನಪವಂತ. ಉಣಲಿಲ್ಲದೆ ಇರುವ ಈ ಸಂಕಟದ ಮಾತುಗಳನ್ನು ಹೇಳ್ತಾ ಇದ್ದ ಹಾಗೆ ನೋಡಿ, ಎವ್ರಿಬಡಿ ಲವ್ಸ್ ಗುಡ್ ರಾಟ್, ಇದು ಪಿ ಸಾಯಿನಾಥ್ ಅವರ ಪುಸ್ತಕವನ್ನು ನಿಮಗಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಜನ ಗುಳೆ ಎದ್ದ ಕಥೆಯಿಂದ ಕವಿತೆ ಮತ್ತೆ ತಿರುವು ಪಡ್ಕೊಳ್ಳೋದನ್ನು ನೋಡ್ತಾ ಇದ್ದೀರಿ ನೀವು. ಮಳೆ ತರಲು ಹೋದ ಅವ್ವ ಬರಲಿಲ್ಲ, ಅಪ್ಪನೂ ಕೂಡ ಬಂದಿಲ್ಲ, ಎತ್ತು ತರಲಿಕ್ಕೆ ಹೋದವನು ಎಂದು ಬಂದಾರಂತ ಗೊತ್ತಿಲ್ಲ ಎಂಬ ಹಕ್ಕಿ ಮರಿಗಳ ಚಿಂತೆಯ ಜೊತೆಗೆ ಗುಳೆಯದ್ದ ಊರು ಎಂದು ಮರಳುವುದೋ ಎನ್ನುವ ಕೊರಗು ಕೂಡ ಕವಿತೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದು ಊರು ಗುಳೆಯದ್ದು ಖಾಲಿಯಾದದ್ದು ಅದು ಹಾಗೆ ಖಾಲಿ ಆಗಬಾರ್ದಲ್ವೇ? ಆ ಸಂಕಟ ನೋವು ಕವನಕ್ಕಿರತಕ್ಕಂಥ ಜನಪ್ರೀತಿಯನ್ನು ನೀವು ಗಮನಿಸಿಕೊಳ್ಳಿ. ಕಡಲ ಸುನಾಮಿ ತೆರೆಗಳ ನೀರುಗಳು ಕುಕ್ಕಿ ನೀರೇ ಸುತ್ತುಮುತ್ತು ನೆರೆ ಊರು ಮುಳುಗಿದರು ಬರದೂರ ಬಾಗಿಲ್ಲ ಮಳೆಗನಿಯ ಒಂದು ತುತ್ತು. ಆದರೆ ಇದೇ ಹೊತ್ತು ಇನ್ನೆಲ್ಲೋ ಮಳೆ ಬರ್ತದೆ. ಮಳೆಯಿಲ್ಲದ ಬರದವರಿಗೆ ನಿರಾಸರೆ ಬೆಳಕು ಬರುವಂತೆ ಅಲ್ಲಿ ತಾತ ಬರುವ ಚಿತ್ರ ಮುಂದೆ ಬರುತ್ತೆ, ಗಮನಿಸಿಕೊಳ್ಳಿ. ಅದಕ್ಕಿಂತ ಮುಂಚೆ ಇಲ್ಲಿ ಮಳೆ, ಅಲ್ಲೆಲ್ಲೋ ಮಳೆ ಬಂದು ಅನಾಹುತ ಆಗುತ್ತೆ, ಆದರೆ ಇಲ್ಲಿ ಹನಿ ಮಳೆ
ಇಲ್ಲ. ನೀವು ಉತ್ತರ ಕರ್ನಾಟಕದ ಕಡೆ ಎಲ್ಲ ಬಳ್ಕೊಂಡು ಹೋದ್ರು ತೇಲ್ಕೊಂಡು, ಆದರೆ ಇನ್ನು ಕೆಲವು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಆ ಸ್ಥಿತಿ ನೋಡಿ. ಕಡಲ ಸುನಾಮಿ ತೆರೆಗಳ ನದಿಗಳು ಕೊಕ್ಕಿ ನೆರೆ ನೀರೇ ಸುತ್ತಮುತ್ತು ನೆರೆ ಊರು ಮುಳುಗಿದರು ಬರದೂರ ಬಾಯಿಗಿಲ್ಲ ಮಳೆ ಹನಿಯ ಒಂದು ತುತ್ತು. ಈ ಅನಾಹುತದ ಹೊತ್ತಲ್ಲಿ, ಈ ಸಂಕಟದ ಹೊತ್ತಲ್ಲಿ ಬಹುಶಃ ಕವಿತೆ ಹೀಗೆ ಮಾತಾಡ್ತಾ ಈ ಸಂಕಟವನ್ನು ಇಡೀ ಭಾರತದ ಸಂಕಟವಾಗಿ, ಅರೆ ಭಾಷೆ ಯಾವುದೋ ಒಂದು ಪರಿಸರದ ಕಥೆಯಿಂದ ತೊಡಗಿದ ಈ ಕವಿತೆ ಇಡೀ ಭಾರತದ ಸಂಕಟವಾಗಿ ವಿಸ್ತರಿಸಿಕೊಂಡ ಹಾಗೆ ಭಾರತದ ಸಂಕಟಕ್ಕೆ ಮುಡೂರವರು ಕನಸದು, ಭಾರತದ ಸಂಕಟಕ್ಕೆ ಒಂದು ಪರಿಹಾರವನ್ನು ಹೇಳುವವನ ಹಾಗೆ ಅವರು ಕಾಣುವ ಗಾಂಧಿ ತಾತನನ್ನು ಈ ಕವಿತೆ ನೆನಪಿಸಿಕೊಳ್ಳುತ್ತದೆ. ನೋಡಿ, ಬೆಳದಿಂಗ ಹೊದ್ದ ಬಾನಿಂದ ನೆಲಕ್ಕಿಳಿದ ಅಜ್ಜಪ್ಪ ಪಿಲ್ಲೆಗಳ ಕಣ್ಣೊರೆಸಿದ. ಬೆಳದಿಂಗ ಹೊದ್ದು ನೋಡಿ, ಬೆಳದಿಂಗ ಹೊದ್ದು ಬಾನಿಂದ ನೆಲಕ್ಕಿಳಿದ. ಬೆಳದಿಂಗ ಹೊದ್ದು, ಈಗ ಬಿಳಿ ಬಟ್ಟೆಯನ್ನು ಬೆಳದಿಂಗ ಅಂತ ಕರೀತಾರೆ. ಬೆಳದಿಂಗಳನ್ನು ಹೊತ್ತು ಬರೋದು, ಬಿಳಿ ಬಟ್ಟೆಯನ್ನು ಹೊತ್ತು ಬರೋದು. ಗಾಂಧಿ ಬಿಳಿ ಬಟ್ಟೆಯನ್ನು ಧರಿಸಿದವು. ಬಿಳಿ ವಾಸ್ತವಿಕವಾಗಿ ಎಲ್ಲ ಬಣ್ಣವನ್ನು ಒಳಗೊಂಡಿರುವುದು. ಯಾವ ಬಣ್ಣವೂ ಅಲ್ಲ ಅದು, ವಾಸ್ತವಿಕವಾಗಿ ಯಾವ ಬಣ್ಣವೂ ಅಲ್ಲ, ಅದು ಎಲ್ಲ ಬಣ್ಣವನ್ನು ಒಳಗೊಂಡಿರ್ತಕ್ಕಂಥದ್ದು. ಗಮನಿಸಿ, ಈ ಬಾನಿಂದ ಇಳಿದು ಬರುವ ಗಾಂಧಿಯ ಒಂದು ಅದ್ಭುತವಾದ ಕಲ್ಪನೆಯನ್ನು ಈ ಕವಿತೆ ಕೊನೆಯಲ್ಲಿ ಮಾತಾಡ್ತಾರೆ ನೋಡಿ. ಬೆಳದಿಂಗ ಹೊದ್ದು ಬಾನಿಂದ ನೆಲಕ್ಕಿಳಿದ ಅಜ್ಜಪ್ಪ ಪಿಳ್ಳೆಗಳ ಕಣ್ಣೊರೆಸಿದ. ಅಜ್ಜಪ್ಪ ಗಾಂಧಿ ತಾತ. ಬಹುಶಃ ಮುಡೂರವರು ಹೇಳದೇ ಇದ್ದರೆ ಈ ಕವಿತೆ ನಮಗೆ ಇಷ್ಟು ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕವಿತೆ ಇಷ್ಟು ಚೆನ್ನಾಗಿ, ಯಾಕಂದರೆ ಟಿಪ್ಪಣಿಯಲ್ಲಿ ಅದು ಸುದ್ದಿಯೇ ಇಲ್ಲ. ಈ ಅಜ್ಜ ಯಾರು ಅಂದರೆ ಅರ್ಥ ಆಗೋದಿಲ್ಲ ಅನ್ನೋ ಮಾತು ಮಾತ್ರ ಟಿಪ್ಪಣಿಯಲ್ಲಿದೆ ನೋಡಿ. ಬೆಳದಿಂಗ ಹೊದ್ದು ಬಾನಿಂದ ನೆಲಕ್ಕಿಳಿದ ಅಜ್ಜಪ್ಪ ಪಿಳ್ಳೆಗಳ ಕಣ್ಣೊರೆಸಿದ. ಊರುಗೋಲನೆ ಊರಿ ನಡೆದೂಟೆಯನೆ ಮಾಡಿ. ಈ ಗಾಂಧಿ ಕೈಯ ದೊಡ್ಡ ಲಾಂಛನ ಏನು ಕೇಳಿದರೆ ಕೋಲು. ಅವರ ಸ್ವಾತಂತ್ರ್ಯ ಹೋರಾಟದ ಆ ನೆನಪುಗಳನ್ನು ನಿಮ್ಮ ನೋಟುಗಳಲ್ಲಿ ನೋಡಿದರೆ, ನಿಮ್ಮ ನೋಟುಗಳಲ್ಲಿ ಅದನ್ನು ಅಳಿಸಿ ಹಾಕಲಿಲ್ಲ ಪುಣ್ಯ, ಅದಿದೆ, ಅದು ಹಾಗೇ ಇದೆ. ಆ ನೋಟುಗಳಲ್ಲಿ ನೋಡಿದರೆ ಗಾಂಧಿ ಕೋಲೂರ್ಕೊಂಡು ಹೋಗೋ ಚಿತ್ರ ಇದೆ ನೋಡಿ. ಊರುಗೋಲನೆ ಊರಿ ನಡೆದೂಟೆಯನ್ನು ಮಾಡಿ ಉಡಿ ತುಂಬಿ ಹಿಡಿ ಬೀಜಗಳ ಬಿತ್ತಿದ. ಗಾಂಧಿ ಈ ನೆಲಕ್ಕೆ ಹೊಸ ಬದಲಾವಣೆಯನ್ನು ತಂದರು. ನೋವು, ನಿರಾಸೆ ಇದರಲ್ಲಿ ನಲುಗ್ತಾ ಇದ್ದಂಥ ಒಂದು ದೊಡ್ಡ ಜನಸಮೂಹಕ್ಕೆ ಅವರು ಒಂದು ಆಶಾಭಾವನೆಯನ್ನು ಬಿತ್ತನೆ ಮಾಡಿದರು. ಒಂದು ಒಳ್ಳೆಯ ಬೆಳಕನ್ನು ಬಿತ್ತಿದರು. ಸ್ವಾತಂತ್ರ್ಯವನ್ನು ತಂದದ್ದನ್ನು ನೋಡಿ. ಈ ಹಳೆಯ ತಲೆಮಾರಿಗೆ 70, 80, 90 ದಾಟದವರಿಗೆ, ಪ್ರಾಮಾಣಿಕರಾದವರಿಗೆ, ಅನೇಕರಿಗೆ ಗಾಂಧಿ ಬಗ್ಗೆ ಇವತ್ತು ಕೂಡ ಬಹಳ ಗೌರವ ಇದೆ. ಆದರೆ ನಮ್ಮ ಹೊಸ ತಲೆಮಾರು ಗಾಂಧಿಯನ್ನು ಯಾಕೆ ಕೆಲವು ಮನಸ್ಸುಗಳು ಯಾಕೆ ದ್ವೇಷಿಸ್ತಾವೋ ಅರ್ಥವೇ ಆಗ್ತಾ ಇಲ್ಲ. ಗಾಂಧಿಯನ್ನು, ಅಂಬೇಡ್ಕರನ್ನು ಬಹುಶಃ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತು ವಿಶೇಷವಾಗಿ ಗಾಂಧಿಗಿಂತಲೂ ವಿಶೇಷವಾಗಿ ಅಂಬೇಡ್ಕರನ್ನು ಚೆನ್ನಾಗಿ ಓದಿದರೆ, ಗಾಂಧಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಇದೆ ವಾಸ್ತವಿಕವಾಗಿ. ಅದೇ ಅರ್ಥವನ್ನು ಈ ಕವಿತೆ ಮಾತಾಡ್ತಾ ಇದೆ. ನೆರೆದೂರುಗಳ ಊಟೆಯನ್ನು ಮಾಡಿ ಊರುಗೋಲನೆ ಊರಿ ನಡೆದೂಟೆಯನ್ನು ಮಾಡಿ ಉಡಿ ತುಂಬ ಹಿಡಿ ಬೀಜ ಬಿತ್ತಿದ. ಹೆಜ್ಜೆ ಹೆಜ್ಜೆಗೆ ಊರುಗೋಲು ಗುರ್ತುಗ ಮೊಳೆತು ಮಳೆಬಾತು ಬರದ ನೆಲ ಚಿಗುರಿ ಹಸುರಾತು. ಗಾಂಧಿಯ ತರುವಾಯದಲ್ಲಿ ಈ ನೆಲಕ್ಕೆ ಒಂದು ಹೊಸ ಜೀವಂತಿಕೆ ಬಂದಿದೆ. ಹಾಗಾಗಿ ಕವಿತೆ ಈ ಹಂತದಲ್ಲಿ ಒಂದು ಅರಭಾಷೆಯ ಸುಳ್ಯದ ಸೀಮಿತ ಪರಿಸರವನ್ನು ದಾಟಿ ಅದಕ್ಕೆ ಒಂದು ಅಖಿಲ ಭಾರತೀಯ ಪ್ಯಾನ್ ಇಂಡಿಯನ್ ಆದಂಥ ಒಂದು ವ್ಯಾಪಕ ಕ್ಯಾನ್ವಾಸ್ ಸಿಕ್ಬಿಡುತ್ತೆ. ಅದು ಯಾವುದೋ ಗೂಡಿನಲ್ಲಿರುವ ಇಷ್ಟು ಹಕ್ಕಿಗಳ ಚಿಲಿಪಿಲಿಯಿಂದ ಆರಂಭವಾದ ಕವಿತೆ. ಆ ಹಕ್ಕಿಗಳ ವಾಸ್ತವವಾಗಿ ಹಕ್ಕಿಗಳಿಗೆ ಮಿತಿ ಇಲ್ಲ, ಅವು ಎಲ್ಲ ಸಿಕ್ಕಾಪಟ್ಟೆ ಹಾರ್ತವೆ. ಅವುಗಳಿಗೆ ದೇಶ, ಭಾಷೆ ಎನ್ನುವ ಮಿತಿ ಇಲ್ಲ. ಆ ಹಕ್ಕಿಗಳ ಗೂಡಿನಿಂದ ತೊಡಗಿದ ಕವಿತೆ ಇಡೀ ಭಾರತಕ್ಕೆ ಒಂದು ಆಶಾಕಿರಣವಾದ, ಒಂದು ತಲೆಮಾರನ್ನೇ ಬೆಳಗಿದ ಗಾಂಧಿಯ ನೆನಪಿನೊಂದಿಗೆ, ಗಾಂಧಿಯಿಂದಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ. ಬಹುಶಃ ಇವತ್ತು ಕೂಡ ನೀವು ಗಮನಿಸುವ ಹಾಗೆ ಗಾಂಧಿ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಹೌದು, ಅಥವಾ ಪರಿಹಾರದ ದಾರಿ ಹೌದು. ಪೂರ್ಣವಾದ ಪರಿಹಾರ ಅಲ್ಲದೇ ಇದ್ದರೂ ಕೂಡ ಪರಿಹಾರ ಕಂಡುಕೊಳ್ಳುವ ದಾರಿ ಖಂಡಿತವಾಗಿ ಆಗಿದೆ. ನಾವಿವತ್ತು ಮತ್ತೆ ಎಳೆಯ ತಲೆಮಾರಿಗೆ ನನ್ನದೊಂದು ಕೋರಿಕೆಯನ್ನು ಕೇಳಿದರೆ, ನಾವು ಗಾಂಧಿಯನ್ನು ಚೆನ್ನಾಗಿ ಓದಬೇಕು, ಅಂಬೇಡ್ಕರನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಎರಡು ವ್ಯಕ್ತಿತ್ವಗಳನ್ನು ನಮ್ಮ ಹೊಸ ತಲೆಮಾರು ಪ್ರೀತಿಯಿಂದ, ದ್ವೇಷದಿಂದ ಅಲ್ಲ, ಅನುಮಾನದಿಂದ ಅಲ್ಲ, ಪ್ರೀತಿಯಿಂದ ಅರ್ಥ ಮಾಡಿಕೊಂಡ್ರೆ ನಮ್ಮ ಅನೇಕ ಸಮಸ್ಯೆಗಳು
ನಮ್ಮ ನಡುವೆ ಇಲ್ಲ ಆಗ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಈ ಕವಿತೆ ಅಂಥದ್ದೊಂದು ಆಶಾಭಾವನೆಯನ್ನು ಬಿತ್ತಾ ಇದೆ. ಹೆಜ್ಜೆ ಹೆಜ್ಜೆಗೆ ಊರುಗೋಲು ಉರ್ತಗ ಮೊಳೆತು ಮಳೆ ಬಾತ್ ಬರದ ನೆಲ ಚಿಗುರಿ ಹಸುರ. ಗಾಂಧಿ ಆಗಮನದ ತರುವಾಯ ಇಡೀ ನೆಲ ಬರ ಕಳ್ಕೊಂಡು ಹಸುರಾದ್ದನ್ನು ಕನಸು ಕಾಣ್ತೇವೆ. ನೆಲಕ್ಕೆ ಮಳೆ ಬಂದ ಹಾಗೆ ನೆಲಕ್ಕೆ ಹಸಿರು ತರುವಂಥ ರೀತಿಯಲ್ಲಿ ಗಾಂಧಿ ಬಂದರು ಅಂತ. ನಿದ್ದೆ ಮುಗಿದಿದ್ದ ನೀ ನಾಳೆ ನೋಡೋದಕ್ಕೆ ಮಂಜ ಅಜ್ಜವನ ಕತೆ ಮುಗಿದು ಮಗು ಮಲಗಿದ್ದು. ಅಜ್ಜಿ ಕತೆ ಹೇಳಿದಾಗ ಇದೆ ಅದು ಕತೆ. ಅಜ್ಜಿ ಕತೆ ಹೇಳಿದಾಗೆ ಇದೆ. ಅಜ್ಜಿ ಹೇಳುವ ಕಥೆಯಲ್ಲಿ ಕೊನೆಗೆ ಅಜ್ಜ ಬರ್ತಾನೆ. ಬಟ್ ಈ ಅಜ್ಜ ದೇಶದ ಅಜ್ಜ. ಈ ಅಜ್ಜ ದೇಶದ ಅಜ್ಜ, ಗಾಂಧಿ ತಾತ, ರಾಷ್ಟ್ರಪಿತ. ನೋಡಿ, ಈ ಕವಿತೆ ಒಂದು ಜಾನಪದ ಸಂವೇದನೆಯನ್ನು ಅದನ್ನು ಬಳಸಿಕೊಂಡು ಅದರಿಂದ ತೊಡಗಿ ಒಂದು ಅಖಿಲ ಭಾರತೀಯ ನೆಲೆಯ ಒಂದರ್ಥದ ನಿಜವಾದ ದೇಶ ಪ್ರೇಮವನ್ನು ಒಳಗೊಂಡ ಹಾಗೆ ಸಕಲರ ಸರ್ವರ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಬದುಕಿಗೆ ದೇಶಕ್ಕೆ ಒಂದು ಹೊಸ ಆಶಾಭಾವನೆಯ ಹಾಗೆ ಗಾಂಧಿ ಬಂದರು ಎನ್ನುವ ಹಾಗೆ ಈ ತಾತ ಮೂಡೂರ ಇಲ್ಲಿ ಕನವರಿಸಿದ್ದಾರೆ. ತುಂಬು ಪ್ರೀತಿಯಿಂದ ಗಾಂಧಿಯನ್ನು ಕನವರಿಸಿದ ಪ್ರೀತಿಯ ನೆನಪುಗಳನ್ನು ನಿಮಗೆ ಮೆಲುಕು ಹಾಕ್ತಾ ನಾನು ಈ ಕವಿತೆಗೆ ಅದು ಗಮನಿಸಿ. ನೀರಿಲ್ಲದೆ ನೆಲೆ ಕಳೆದು ಅಜ್ಜ ಸ್ಥಳೀಯತೆ ನೋಡಿ, ನೀರಿಲ್ಲದೆ ನೆಲೆ ಕಳೆದು ಕಂಗಾಲಾದ ಊರಿಗೆ ಅಜ್ಜನ ಬೆಳಕು ದಕ್ಕಿ ನಿರಾಸೆಯ ಕತ್ತಲು ಹರಿಯುವ ಈ ಚಿತ್ರದ ಮೂಲಕ ಕವನವು ಸ್ಥಳೀಯತೆಗೆ ಒಂದು ಅಖಿಲ ಭಾರತೀಯತೆಯನ್ನು ಜೋಡಿಸುತ್ತದೆ ಮತ್ತು ಗಾಂಧಿ ಬಿತ್ತಿದ ಗ್ರಾಮ ಸ್ವರಾಜ್ಯದ ಕನಸನ್ನೇ ಭಾರತದ ಹೊಸ ಭರವಸೆಯಾಗಿ ಇದು ಮುಂದಿಡ್ತದೆ. ಬಹುಶಃ ನಮ್ಮ ಅನೇಕ ಸಮಸ್ಯೆಗಳು ಗಾಂಧಿಯ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತಾರದೇ ಆದ್ರ ಅನಾಹುತಗಳು ಕೂಡ ಹೌದು. ಗಾಂಧಿ ಹೇಳಿದ್ದೆಲ್ಲದರಲ್ಲಿ ಪರಿಹಾರ ಇದೆ ಅಂತ ಅಲ್ಲ, ಆದರೆ ಗಾಂಧಿ ಹೇಳಿದ ಅನೇಕ ಸಂಗತಿಗಳಲ್ಲಿ ನಮಗೆ ಪರಿಹಾರ ಇತ್ತು. ಆದರೆ ಅವುಗಳನ್ನು ಬದಿಗಿರಿಸಿ ನಾವು ಗಾಂಧಿ ಅಗತ್ಯಕ್ಕಿಂತ ಹೆಚ್ಚಿಗೆ ಹೊಂದುವುದನ್ನು ಕಳ್ಳತನಕ್ಕೆ ಸಮ ಅಂತ ಹೇಳಿದರು. ನಾವು ಕಳ್ಳತನವನ್ನೇ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಗೌರವಿಸ್ತಾ ಇದ್ದೀವಿ. ನಮ್ಮ ಇಡೀ ನಮ್ಮನ್ನು ಮುನ್ನಡೆಸುವ ನೇತಾರರುಗಳನ್ನು, ನಾಯಕರುಗಳನ್ನು, ಅವರ ಸಂಪಾದನೆಗಳನ್ನು, ಅವರ ದುಡ್ಡನ್ನು ಗಮನಿಸಿದರೆ ಪ್ರಾಮಾಣಿಕವಾದ ದುಡಿಮೆ ಅಂತ ಯಾರಿಗಾದರೂ ಅನಿಸೋದಕ್ಕೆ ಸಾಧ್ಯವ? ಖಂಡಿತವಾಗಿ ಇಲ್ಲ. ಗಾಂಧಿ ಹೇಳಿದ್ದನ್ನು ನಾವು ಬದುಕಿದರೆ ಅದು ಸಾಧ್ಯ ಆಗ್ತಿತ್ತ? ಇಲ್ಲ. ಗ್ರಾಮ ಸ್ವರಾಜ್ಯದ ಸಂದರ್ಭಕ್ಕೆ ಬಂದಾಗಲೂ ಕೂಡ ಅಷ್ಟೇ. ನಾವು ಇಡೀ ಗ್ರಾಮವನ್ನು ಒಂದು ಯೂನಿಟಾಗಿ ಕಟ್ಟೋದಕ್ಕೆ ಗಾಂಧಿ ಕನಸು ಕಂಡು. ಬಟ್ ನಾವೇನಾಗಿ ಕಟ್ಟಿದ್ವಿ? ಇವತ್ತು ಗ್ರಾಮಗಳನ್ನು ಅಳಿಸಿ ಹಾಕ್ತಾ ಇದ್ದೀವಿ, ನಗರಗಳನ್ನು ಬೆಳೆಸ್ತಾ ಇದ್ವಿ, ನಾವು ನರಕಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನಲುಗಿ ಹೋದ ಕಾಯಿಲೆ ಅದು ಗ್ರಾಮಗಳು ಉತ್ಪಾದನೆ ಮಾಡಿದ ಕಾಯಿಲೆ ಅಲ್ಲ. ನಮ್ಮ ಅನೇಕ ಕಾಯಿಲೆಗಳು ಗ್ರಾಮಗಳು ಉತ್ಪಾದನೆ ಮಾಡೋದಿಲ್ಲ. ಗ್ರಾಮಗಳು ಅವುಗಳಿಂದ ನಲುಗಿ ಹೋಗ್ತವೆ ಅಷ್ಟೆ. ಗ್ರಾಮಗಳು ಶಾಪ ಅಲ್ಲ, ನಗರಗಳು ಶಾಪ. ಗಾಂಧಿ ಗ್ರಾಮಗಳನ್ನು ಗಟ್ಟಿ ಮಾಡುವ ಕನಸನ್ನು ಕಂಡವರು. ಈ ಗ್ರಾಮ ಸ್ವರಾಜ್ಯದ ಒಂದು ಕನಸನ್ನು ಭಾರತದ ಹೊಸ ಭರವಸೆಯಾಗಿ ಈ ಕವಿತೆ ಮುಂದಿಡ್ತದೆ ಅಂತ ಹೇಳ್ತಾ ನಾನು ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.